ಎಲ್ಲರಿಗೂ ನಮಸ್ಕಾರ ಮತ್ತು ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ ಸಿಸ್ಟಮ್ ಅನ್ನು ಕೂಲಂಕುಷವಾಗಿ ಪರಿಶೀಲಿಸಲು ನಾವು ಕಲಿಯುತ್ತೇವೆ. ಈ ಪಾಠದ ಅಂತ್ಯದ ವೇಳೆಗೆ ನಾವು ಕಲಿಯುವುದೇನೆಂದರೆ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ ಸಿಸ್ಟಮ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು, ಡಿಸ್ಕ್ ಬ್ರೇಕ್ ಸಿಸ್ಟಮ್ ಅನ್ನು ಪರೀಕ್ಷಿಸುವುದು, ಡಿಸ್ಕ್ ಬ್ರೇಕ್ ಸಿಸ್ಟಮ್ ಅನ್ನು ಜೋಡಿಸುವುದು. ಇದಕ್ಕೆ ಬೇಕಾದ ಉಪಕರಣಗಳು ಮತ್ತು ವಸ್ತುಗಳನ್ನು ಸಂಗ್ರಹಿಸೋಣ. ಟ್ರೇನಿ ಟೂಲ್ ಕಿಟ್ 1, ಟಿ ಹ್ಯಾಂಡಲ್ ನೊಂದಿಗೆ ಸಾಕೆಟ್ ಸ್ಪ್ಯಾನರ್ 1, ವೀಲ್ ಸ್ಪ್ಯಾನರ್ 1, ಡಿಸ್ಕ್ ಪುಲ್ಲರ್ 1, ಮೈಕ್ರೋಮೀಟರ್ ಅಥವಾ ವರ್ನಿಯಲ್ ಕ್ಯಾಲಿಪರ್ 1, ಡಯಲ್ ಗೇಜ್ 1, ಜಾಕ್ ಮತ್ತು ಹಾರ್ಸ್ ಸ್ಟ್ಯಾಂಡ್ 1, ಏರ್ ಕಾಂಪ್ರೆಸರ್ 1, ಕಾಟರ್ ಪಿನ್ 1, ಪಿಸ್ಟನ್ ಸೀಲ್ 1, ಅಗತ್ಯವಿರುವಂತೆ ಬ್ಯಾಂಜೋ ತೊಳೆಯುವ ಯಂತ್ರಗಳು, ಅಗತ್ಯವಿರುವಂತೆ ಬ್ರೇಕ್ ದ್ರವ, ಅಗತ್ಯವಿರುವಂತೆ ಹತ್ತಿ ತ್ಯಾಜ್ಯ, ವೀಲ್ ಚಾಕ್ 1, ಅಗತ್ಯವಿರುವಂತೆ ಎಮರಿ ಪೇಪರ್. ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ಗಳನ್ನು ಡಿಸ್ಮ್ಯಾಂಟಲ್ ಮಾಡುವುದು. ಚಕ್ರಗಳನ್ನು ಚಾಕ್ ಮಾಡಿ ಮತ್ತು ವೀಲ್ ನಟ್ ಅನ್ನು ಸಡಿಲಗೊಳಿಸಿ. ವಾಹನವನ್ನು ಜಾಕಪ್ ಮಾಡಿ ಮತ್ತು ಹಾರ್ಸ್ ಸ್ಟ್ಯಾಂಡ್ ನೊಂದಿಗೆ ಬೆಂಬಲಿಸಿ. ಚಕ್ರವನ್ನು ತೆಗೆದುಹಾಕಿ. ಕ್ಯಾಲಿಪರ್ ಪಿನ್ ಬೋಲ್ಟ್, ಡಸ್ಟ್ ಬೂಟ್, ಸಿಲಿಂಡರ್ ಸ್ಲೈಡ್ ಬುಷ್, ಕ್ಯಾರಿಯರ್ ಬೋಲ್ಟ್, ಡಿಸ್ಕ್ ಬ್ರೇಕ್ ಕ್ಯಾಲಿಪರ್ ಮತ್ತು ಕ್ಯಾರಿಯರ್ ಅನ್ನು ತೆಗೆದುಹಾಕಿ. ಡಿಸ್ಕ್ ಬ್ರೇಕ್ ಪ್ಯಾಡ್, ಕ್ಯಾಲಿಪರ್ಸ್, ಡಸ್ಟ್ ಕ್ಯಾಪ್ ಮತ್ತು ಬ್ಲೀಡರ್ ಸ್ಕ್ರೂ ತೆಗೆದುಹಾಕಿ. ಬ್ರೇಕ್ ಪೈಪ್ಲೈನ್ ಸಂಪರ್ಕ ಕಡಿತಗೊಳಿಸಿ. ಸಿಲಿಂಡರ್ ಬೂಟ್, ಸರ್ಕ್ಲಿಪ್, ಪಿಸ್ಟನ್ ಮತ್ತು ಪಿಸ್ಟನ್ ಸೀಲ್ ಅನ್ನು ತೆಗೆದುಹಾಕಿ. ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ಗಳನ್ನು ಪರಿಶೀಲಿಸಲಾಗುತ್ತಿದೆ. ಎಲ್ಲಾ ಲೋಹದ ಭಾಗಗಳನ್ನು ಸೀಮೆ ಎಣ್ಣೆಯಿಂದ ಸ್ವಚ್ಛಗೊಳಿಸಿ. ಪ್ಯಾಡ್ಗಳು, ಲೈನಿಂಗ್ಗಳು, ಸ್ಲೈಡ್ ಬುಷ್, ಪಿಸ್ಟನ್ ಸೀಲ್ ಮತ್ತು ಡಿಸ್ಕ್ ಅನ್ನು ಪರಿಶೀಲಿಸಿ. ಹಾನಿಯಾಗಿದ್ದರೆ ಭಾಗಗಳನ್ನು ಬದಲಾಯಿಸಿ. ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ಗಳನ್ನು ಜೋಡಿಸುವುದು. ಪಿಸ್ಟನ್ ಸೀಲ್ ಅನ್ನು ಸರಿಪಡಿಸಿ ಮತ್ತು ಪಿಸ್ಟನ್ ಅನ್ನು ಬೋರ್ನಲ್ಲಿ ಇರಿಸಿ. ಸರ್ಕ್ಲಿಪ್ ಅನ್ನು ಸರಿಪಡಿಸಿ. ಸಿಲಿಂಡರ್ ಬೂಟ್, ಬ್ಲೀಡರ್ ಸ್ಕ್ರೂ ಮತ್ತು ಬೀಡರ್ ಡಸ್ಟ್ ಕ್ಯಾಪ್ ಅನ್ನು ಸರಿಪಡಿಸಿ. ಬ್ರೇಕ್ ಪ್ಯಾಡ್ಗಳನ್ನು ಸೇರಿಸಿ. ಕ್ಯಾರಿಯರ್ನಲ್ಲಿ ಡಿಸ್ಕ್ ಬ್ರೇಕ್ ಕ್ಯಾಲಿಪರ್ಗಳನ್ನು ಸರಿಪಡಿಸಿ ಮತ್ತು ಬುಷ್ ರಂಧ್ರದೊಂದಿಗೆ ಜೋಡಿಸಿ. ಸ್ಲೈಡ್ ಬುಷ್, ಡಸ್ಟ್ ಬೂಟ್ಗಳು, ಕ್ಯಾಲಿಪರ್ ಪಿನ್ ಬೋಲ್ಟ್, ಕ್ಯಾರಿಯರ್ ಅನ್ನು ಕ್ಯಾಲಿಪರ್ ಯೂನಿಟ್ನೊಂದಿಗೆ ಸರಿಪಡಿಸಿ. ಕ್ಯಾಲಿಪರ್ ಹೋಲ್ಡರ್ನೊಂದಿಗೆ ವಾಹಕವನ್ನು ಸರಿಪಡಿಸಿ ಮತ್ತು ಅದನ್ನು ಬಿಗಿಗೊಳಿಸಿ. ಬ್ರೇಕ್ ದ್ರವವನ್ನು ಸಂಪರ್ಕಿಸಿ ಮತ್ತು ಭರ್ತಿ ಮಾಡಿ. ಸಿಸ್ಟಮ್ ಅನ್ನು ಬ್ಲೀಡ್ ಮಾಡಿ. ಪೆಡಲ್ ಫ್ರೀ ಪ್ಲೇ ಅನ್ನು ಹೊಂದಿಸಿ ಮತ್ತು ಪರೀಕ್ಷಿಸಿ ಮತ್ತು ಬ್ರೇಕ್ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿ. ಈ ಪಾಠದಲ್ಲಿ ನಾವು ಕಲಿತಿರುವುದೇನೆಂದರೆ ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ ಸಿಸ್ಟಮ್ ಅನ್ನು ಡಿಸ್ಮ್ಯಾಂಟಲ್ ಮಾಡುವುದು, ಡಿಸ್ಕ್ ಬ್ರೇಕ್ ಸಿಸ್ಟಮ್ ಅನ್ನು ಪರೀಕ್ಷಿಸುವುದು, ಡಿಸ್ಕ್ ಬ್ರೇಕ್ ಸಿಸ್ಟಮ್ ಅನ್ನು ಜೋಡಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ.
ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.